ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಡಿಸೆಂಬರ್ 19ನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಶುಕ್ರವಾರ. ಶಕ್ತಿಶಾಲಿ ಅಮಾವಾಸ್ಯೆ ಇರೋದ್ರಿಂದ ನಾಳೆಯಿಂದ ಈ ರಾಶಿಯವರಿಗೆ ಭಾರಿ ಅದೃಷ್ಟ ಭಾಗ್ಯೋದಯದ ಕಾಲ ಶುರುವಾಗುತ್ತದೆ. ಲಕ್ಷ್ಮೀ ದೇವಿ ಹಾಗೂ ಮಹಾವಿಷ್ಣುವಿನ ಸಂಪೂರ್ಣವಾದ ಅನುಗ್ರಹದಿಂದಾಗಿ ಈ ರಾಶಿಯವರ ಬಾಳು ಬಂಗಾರವಾಗುತ್ತದೆ. ಎಲ್ಲ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿ ದೊರೆಯುತ್ತದೆ. ಸಾಲಬಾಧೆಯಿಂದ ಪರಿಹಾರ, ಸಾಕಷ್ಟು ರೀತಿಯ ನಕಾರಾತ್ಮಕ ಅಂಶದಿಂದ ಹೊರಗಡೆ ಬರುವಂತಹ ಸಕಾರಾತ್ಮಕವಾದ ಫಲಿತಾಂಶವನ್ನು ಕಂಡುಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು, ಯಾವೆಲ್ಲ ರೀತಿಯ ಲಾಭ ಇವರ ಪಾಲಿಗೆ ದೊರೆಯುತ್ತೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ಅದ್ಭುತವಾದ ಸಂಯೋಗದಿಂದಾಗಿ ಲಾಭದ ಯೋಗ ಸೃಷ್ಟಿಯಾಗುತ್ತೆ. ಈ ರಾಶಿಯವರಿಗೆ ಸಂಪತ್ತು ಸೌಕರ್ಯಗಳು ಹೆಚ್ಚಿಗೆಯಾಗಿ ಶ್ರೀಮಂತರಾಗುವ ಯೋಗ ಪ್ರಾಪ್ತಿಯಾಗುತ್ತೆ. ಆ ಅದೃಷ್ಟವಂತ ರಾಶಿಗಳಲ್ಲಿ ಇರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಕಷ್ಟಗಳೇ ಬರೋದಿಲ್ಲ. ಸಂಪತ್ತು ದ್ವಿಗುಣವಾಗೋದ್ರಿಂದ ಇವರು ಇನ್ನು ಮುಂದೆ ಕಷ್ಟಗಳಿಂದ ಸಂಪೂರ್ಣವಾಗಿ ಹೊರಬರ್ತಾರೆ. ಹೊಸದಾದ ಆಸ್ತಿ ಖರೀದಿ, ಮನೆ ಖರೀದಿ ಮತ್ತು ಕೆಲಸ ಕಾರ್ಯದಲ್ಲಿ ವೃತ್ತಿಪರ ಜೀವನದ ಯಶಸ್ಸನ್ನು ಕಂಡುಕೊಳ್ಳುವ ಅಪರೂಪದ ಸಮಯ ಪ್ರಾಪ್ತಿಯಾಗುತ್ತೆ. ನಾಳೆಯ ಭಯಂಕರವಾದ ಅಮಾವಾಸ್ಯೆಯ ನಂತರ ಈ ರಾಶಿಯವರಿಗೆ ಒಟ್ಟಾರೆಯಾಗಿ ಗ್ರಹಗಳ ಸಂಚಾರವು ಅಪರೂಪದ ಪವಾಡದಂತೆ ಈ ರಾಶಿ ಚಕ್ರದವರಿಗೆ ಹಠಾತ್ ಆಗಿ ಲಾಭ, ವೃತ್ತಿಯಲ್ಲಿ ಪ್ರಗತಿ, ಆರ್ಥಿಕ ಸುಧಾರಣೆ, ಧೈರ್ಯ ಹೆಚ್ಚಳ ಮತ್ತು ಕುಟುಂಬದಲ್ಲಿ ಸಂತೋಷವನ್ನು ತರುವ ಮಹಾಯೋಗ ಪ್ರಾಪ್ತಿಯಾಗುತ್ತದೆ. ಈ ಯೋಗದ ಶುಭ ಲಾಭ ಪಡೆಯುವ ಈ ರಾಶಿಯವರಿಗೆ ಇನ್ನು ಮುಂದೆ ಯಾವುದೇ ರೀತಿಯ ಭಯ ಇಲ್ಲ ಮತ್ತು ಯಾವುದೇ ರೀತಿಯ ಹೆದರಿಕೆ ಪಡುವ ಅವಶ್ಯಕತೆ ಇಲ್ಲ. ನಿಮ್ಮ ಜೀವನದ ಭದ್ರ ಬುನಾದಿಯಾಗಿ ಅನಿರೀಕ್ಷಿತ ಪ್ರಯೋಜನಗಳನ್ನು ನೀಡುತ್ತದೆ. ಈ ಅವಧಿಯಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚು ಸುಲಭವಾಗಿ ಹಣವನ್ನು ಗಳಿಸಬಹುದು. ಆರ್ಥಿಕ ಸ್ಥಿತಿ ಮತ್ತು ಉಳಿತಾಯವನ್ನು ಹೆಚ್ಚಿಸಬಹುದು. ಸಮಾಜದಲ್ಲಿ ನಿಮ್ಮ ಪ್ರಭಾವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಉದ್ಯಮಿಗಳು ಹೊಸ ಒಪ್ಪಂದವನ್ನು ಪಡೆಯುವಂತಹ ಅವಕಾಶ ಸಿಗ್ತಾ ಹೋಗುತ್ತೆ. ನೀವು ನೀಡಿದಂತಹ ಸಾಲದ ಹಣವನ್ನು ಸುಲಭವಾಗಿ ಹಿಂತಿರುಗಿಸಲು ಸಾಧ್ಯವಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಅತ್ಯುತ್ತಮ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಭಾವನಾತ್ಮಕವಾಗಿ ಗಂಡ ಹೆಂಡತಿಯ ನಡುವೆ ಇರ್ತಕ್ಕಂಥ ಜಗಳ, ಮನಸ್ತಾಪಗಳು ದೂರವಾಗುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ವಿಶೇಷವಾದ ಒಂದು ಶುಭ ಫಲ ಪ್ರಾಪ್ತಿಯಾಗುವ ಸಾಧ್ಯತೆ ಇದ್ದು, ನಿಮ್ಮ ಜೀವನದಲ್ಲಿ ಪ್ರೇಮಿಗಳ ಮಧ್ಯ ನಂಬಿಕೆ ಹೆಚ್ಚಾಗುತ್ತೆ. ವಿದೇಶಕ್ಕೆ ಪ್ರವಾಸ ಕೈಗೊಳ್ಳುವ ಸಾಧ್ಯತೆ ಇದೆ. ಪುಣ್ಯದ ಫಲವನ್ನು ಹೆಚ್ಚಿಸಿಕೊಳ್ಳುವಂತಹ ಕೆಲವೊಂದಿಷ್ಟು ಕೆಲಸಗಳು ನಿಮ್ಮ ಜೀವನದಲ್ಲಿ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಮನೆ ಖರೀದಿ, ವಾಹನ ಖರೀದಿ ಅಥವಾ ಚಿನ್ನಾಭರಣ ಖರೀದಿಸುವಂತಹ ಯೋಗವಿದೆ. ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಬಲವಾದ ಸೂಚನೆಗಳು ಸಿಗ್ತಾ ಹೋಗುತ್ತೆ. ಕೌಶಲ್ಯ ಅಭಿವೃದ್ಧಿಗೆ ಒಳ್ಳೆಯ ಸಮಯ. ಮಕ್ಕಳಿಂದ ಶುಭ ವಾರ್ತೆ ಕೇಳುವಿರಿ. ನಿಮ್ಮ ಕೆಲಸದಲ್ಲಿ ಹಿರಿಯರ ಬೆಂಬಲ ಸದಾ ಇರುತ್ತದೆ. ಹಳೆಯ ಮನಸ್ತಾಪಗಳು ದೂರವಾಗಿ ಮತ್ತೆ ಪ್ರೀತಿ ಸಿಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ಧನಲಕ್ಷ್ಮಿ ಮನೆ ಬಾಗಿಲಿಗೆ ಆಗಮಿಸುವ ಸಮಯ ಇದಾಗಿರೋದ್ರಿಂದ ನೀವು ಮಹಾಲಕ್ಷ್ಮಿ ದೇವಿಯನ್ನ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸಿ. ಇನ್ನು ಮುಂದೆ ನಿಮ್ಮ ಬಾಳಿನಲ್ಲಿ ನಡೆಯೋದೆಲ್ಲ ಅತ್ಯುತ್ತಮವಾದ ಸುವರ್ಣ ಯುಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿಯವರಿಗೆ ತಾಳ್ಮೆ ಹೆಚ್ಚಾಗುತ್ತೆ. ಹೊಸ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ. ಕೆಲಸದ ಸ್ಥಳದಲ್ಲಿ ಇವರ ಮಾತಿನ ಪ್ರಭಾವ ಹೆಚ್ಚಾಗಿ ಎಲ್ಲ ರೀತಿಯ ಕೆಲಸದಲ್ಲೂ ಆತ್ಮವಿಶ್ವಾಸ, ಗೌರವ, ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ, ಹಠಾತ್ ಆಗಿ ಧನಲಾಭ ಎಲ್ಲವೂ ಕೂಡ ಇವರು ಅಂದುಕೊಂಡಂತೆ ನಿರೀಕ್ಷೆಗೂ ಮೀರಿದ ಜೀವನ ಇವರ ಪಾಲಿಗೆ ದೊರೆಯುವ ಸಾಧ್ಯತೆ ಇರೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಸಂಪೂರ್ಣವಾಗಿ ಬರಮಾಡಿಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ, ತುಲಾ ರಾಶಿ, ಕುಂಭ ರಾಶಿ, ಕರ್ಕಾಟಕ ರಾಶಿ, ಮಕರ ರಾಶಿ, ಮೇಷರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.